ನಿಯಮ ಉಲ್ಲಂಘನೆ ಮಾಡಿದ್ರೆ ಹುಷಾರು. ಫುಟ್ಪಾತ್ ಮೇಲೆ ಬೈಕ್ ಓಡಿಸಿದ್ರೆ 5,000 ದಂಡ ವಿಧಿಸೋಕೆ ಪ್ಲಾನು. ಸಿಎಂ ಅಂಗಳಕ್ಕೆ ತಲುಪಿದ ಭಾರಿ ದಂಡದ ಪ್ರಸ್ತಾವನೆ. ಸಾರಿಗೆ ಇಲಾಖೆ ಮನವಿ ಮಾಡಿದ್ದ ಕೃಷ್ಣ ಬೈರೇಗೌಡ ಮನವಿಯನ್ನು ಆಧರಿಸಿದ ಸರ್ಕಾರಕ್ಕೆ ಸಾರಿಗೆ ಇಲಾಖೆ ಪ್ರಸ್ತಾವನೆ. ಈ ದಂಡ ಮೊತ್ತ 500 ಬದಲಾಗಿ 5,000 ಪರಿಷ್ಕರಣೆ ಮಾಡುವಂತೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಸಾರಿಗೆ ಇಲಾಖೆ ಪ್ರಸ್ತಾವನೆಗೆ ಸಿಎಂ ಗ್ರೀನ್ ಸಿಗ್ನಲ್ ನೀಡುವಂತ ಸಾಧ್ಯತೆ ಇದೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ಸಾರಿಗೆ ಇಲಾಖೆಗೆ ಮನವಿ ಮಾಡಿದ್ರು ಕೃಷ್ಣ ಬೈರೇಗೌಡರು. ಈಗಾಗಲೇ ನಗರದ ಅಭಿವೃದ್ಧಿ ವಿಚಾರಕ್ಕೆ ಒಂದಷ್ಟು ಬದಲಾವಣೆಯನ್ನ ಮಾಡ್ತಾ ಇರೋದು ನಿಮಗೆ ಗೊತ್ತೇ ಇದೆ. ಸೊ ಈಗ ಈ ಸಂಚಾರ ನಿಯಮ ಉಲ್ಲಂಘನೆ ಆಗ್ತಾ ಇತ್ತಲ್ಲ, ಅದಕ್ಕೊಂದು ಕಡಿವಾಣ ಹಾಕಬೇಕು, ಶಿಸ್ತಲ್ಲಿ ಇರಬೇಕು ಅನ್ನೋದು ಪ್ಲಾನ್. ಸೊ ಅದಕ್ಕೆ ಏನು ಮಾಡ್ತಾ ಇದ್ದಾರೆ, ಈ ಫುಟ್ಪಾತ್ ಮೇಲೆಲ್ಲ ಗಾಡಿಲಿ ಓಡಾಡೋದು, ಈ ಬೈಕಲ್ಲಿ ಎಲ್ಲ ಓಡಾಡೋದು. ಎಷ್ಟು ಬಾರಿ ಬುದ್ಧಿ ಹೇಳಿದ್ರು ಅವ್ರಿಗೆ ಅರ್ಥ ಆಗಲ್ಲ. ಜನರಿಗೆ ಸಮಸ್ಯೆ ಆಗ್ತಾ ಇತ್ತು, ಸಾರ್ವಜನಿಕರಿಗೆ. ಅದಕ್ಕೆ ಫುಟ್ಪಾತಲ್ಲಿ ನಿಮಗೆ ಅಂಗಡಿ ಎಲ್ಲ ಹಾಕಿದ್ನಲ್ಲ ತೆಗೆಸಿದ್ದು. ಈ ಗಾಡಿಯವ್ರಿಗೆ ಏನಾದರೂ ಒಂದು ಮಾಡಬೇಕಲ್ಲ, ಅದಕ್ಕೆ ದಂಡದ ರೇಟ್ ಜಾಸ್ತಿ ಮಾಡಿಬಿಟ್ರೆ 500 ರೂಪಾಯಿ ಇತ್ತು 5,000 ಮಾಡಿದ್ರೆ ಅವಾಗಾದರೂ ಅಟ್ಲೀಸ್ಟ್ ಹೆದರುತ್ತಾರೆ, ಇವು 5,000 ಫೈನ್ ಅಂತೆ ಅಂತ. ಹಾಗಾಗಿ ಈ ವಿಚಾರ ಇದೀಗ ಸಿಎಂ ಅಂಗಳಕ್ಕೆ ತಲುಪಿದೆ. ಕೃಷ್ಣ ಬೈರೇಗೌಡರು ಇದಕ್ಕೆ ಸಂಬಂಧಪಟ್ಟಂತೆ ಮನವಿ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಓಕೆ ಮಾಡಬಹುದಾದ ಚಾನ್ಸಸ್ ಇದೆ ಅನ್ನೋದನ್ನು ಕೂಡ ಹೇಳಲಾಗ್ತಾಗಿದೆ. ಕೃಷ್ಣ ಬೈರೇಗೌಡರು ಸಚಿವರಾದ ನಂತರ ಸಾಕಷ್ಟು ಬದಲಾವಣೆ ಬೆಂಗಳೂರು ವಿಚಾರದಲ್ಲಿ ಆಗ್ತಾ ಇರೋದು ನಿಮಗೆ ಗೊತ್ತೇ ಇದೆ. ಫುಟ್ಪಾತ್ ತೆರವು ಆಗಿರ್ಬೋದು, ಕಸ ಎಲ್ಲಿ ಬೇಕಲ್ಲಿ ಹಾಕ್ತಾ ಇರುವಂತೆ ನೋಡ್ಕೊಳ್ಳೋ ವಿಚಾರ ಆಗಿರಬಹುದು. ಪ್ರತಿಯೊಂದರಲ್ಲೂ ಕೂಡ ಒಂದು ಮೇಜರ್ ಬದಲಾವಣೆಗಳನ್ನು ತರ್ತಾ ಇದ್ದಾರೆ. ಹೀಗೆ ಬಿಟ್ಟರೆ ಆಗಲ್ಲ ಅಂತ. ಈ ಟ್ರಾಫಿಕ್ ಜಾಮು, ಆಮೇಲೆ ಪಾರ್ಕಿಂಗ್ ಸಮಸ್ಯೆ, ಎಲ್ಲಿ ಬೇಕು ಅಲ್ಲಿ ಗಾಡಿ ಓಡಿಸೋದು, ಇದಕ್ಕೆಲ್ಲ ಒಂದು ಕಡಿವಾಣ ಹಾಕಬೇಕು. ಸಾರ್ವಜನಿಕರಿಗೆ ಕಿರಿಕಿರಿ ಆಗಬಾರ್ದು. ಇದೀಗ ಇದೇ ವಿಚಾರವನ್ನು ಪ್ರಸ್ತಾವನೆಯಾಗಿ ಸಲ್ಲಿಸಿದ್ದಾರೆ. ಆಲ್ಮೋಸ್ಟ್ ಇದಕ್ಕೆ ಓಕೆ ಆಗ್ಬೋದಾದ ಚಾನ್ಸಸ್ಸು ಕೂಡ ಇದೆ. ಹಾಗಾಗಿ ನೀವೇನಾದರೂ ಇನ್ಮೇಲೆ ಫುಟ್ಪಾತ್ ಮೇಲೆ ಆರಾಮಾಗಿ 2 ವೀಲರಲ್ಲಿ ಓಡಾಡಿದ್ರೆ ಫೈನ್ ಬೀಳ್ಬೋದು, ಫೈನ್ ಜಾಸ್ತಿ ಬೀಳ್ಬೋದಾದ ಚಾನ್ಸಸ್ ಇದೆ. ನೋಡ್ಕೊಂಡು ಓಡಾಡಿ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ಬೈರೇಗೌಡರು ಸಚಿವರಾದ ನಂತರ ಸಾಕಷ್ಟು ಬದಲಾವಣೆಗಳನ್ನು ತರ್ತಾನೆ ಇದ್ದಾರೆ. ಇದೀಗ ಈ ಫುಟ್ಪಾತ್ ಮೇಲೆ ಗಾಡಿ ಓಡಿಸೋ ವಿಚಾರ ಯಾವ ರೀತಿಯಾಗಿ ನಿರ್ಧಾರಗಳನ್ನು ಕೈಗೊಳ್ಳಬಹುದಾದ ಚಾನ್ಸಸ್ ಇದೆ? ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ದಿನೇ ದಿನೇ ಟ್ರಾಫಿಕ್ ದಟ್ಟಣೆ ಹೆಚ್ಚಳ ಆಗ್ತಾ ಇದೆ. ಟ್ರಾಫಿಕ್ ದಟ್ಟಣೆ ಹೆಚ್ಚಳ ಆಗ್ತಿರೋ ಕಾರಣವಾಗಿ ಸರ್ಕಾರಕ್ಕೆ ಕೂಡ ದೊಡ್ಡ ಚಾಲೆಂಜ್ ಕೂಡ ಇದೆ. ಅದರಲ್ಲೂ ಪ್ರಮುಖವಾಗಿ ಫುಟ್ಪಾತ್ ಮೇಲೆ ಕೂಡ ಅತಿ ಹೆಚ್ಚು ಜನ ಅತಿಕ್ರಮಣ ಮಾಡಿರೋ ಕಾರಣವಾಗಿ ಬೆಂಗಳೂರಿನಲ್ಲಿ ಟ್ರಾಫಿಕ್ ದಟ್ಟಣೆ ಹೆಚ್ಚಳ ಆಗ್ತಾ ಇದೆ. ಇದರ ಬೆನ್ನಲ್ಲೇ ಸುಪ್ರೀಂ ಕೋರ್ಟ್ ಸಹ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಡುವಂತ ಪ್ರಯತ್ನವನ್ನ ಆಯಾ ರಾಜ್ಯ ಸರ್ಕಾರಗಳಿಗೆ ಮಾಡಿದೆ. ಇದರ ಬೆನ್ನಲ್ಲೇ ರಾಜಧಾನಿ ಬೆಂಗಳೂರಿನಲ್ಲಿ ಕಳೆದ 2 ತಿಂಗಳಿಂದ ಫುಟ್ಪಾತ್ ಒತ್ತುವರಿ ತೆರವನ್ನ ಮಾಡುವಂತ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇದೆ. ಎಲ್ಲೆಲ್ಲಿ ಫುಟ್ಪಾತ್ ಮೇಲೆ ಅಂಗಡಿಗಳನ್ನ ಇಟ್ಟಿದ್ದಾರೆ, ಶೆಡ್ಗಳನ್ನ ಇಟ್ಟಿದ್ದಾರೆ, ಮಳಿಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಅಂತವನ್ನ ತೆರವು ಮಾಡುವಂತ ಪ್ರಯತ್ನವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಬೆಂಗಳೂರಿನ ಜಿಬಿ ಅಧಿಕಾರಿಗಳು ಕೂಡ ಮಾಡ್ತಾ ಇದೆ. ಇದರ ಮುಂದುವರಿದ ಭಾಗವಾಗಿ ಬೆಂಗಳೂರಲ್ಲಿ ಫುಟ್ಪಾತ್ ಅತಿಕ್ರಮಣ ಕೇವಲ ವ್ಯಾಪಾರಿಗಳು ಮಾಡ್ತಾ ಇಲ್ಲ, ಜೊತೆಗೆ ಶೆಡ್ಗಳಲ್ಲಿ ಮಾಡ್ತಾ ಇಲ್ಲ, ಜನರು ಕೂಡ ಫುಟ್ಪಾತ್ ಮೇಲೆ ವಾಹನಗಳನ್ನ ಓಡಿಸಿ ಜನರಿಗೆ ಕಿರಿಕಿರಿ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಫುಟ್ಪಾತ್ ಒತ್ತುವರಿ ವಾಹನಗಳ ಮೇಲೆ ಹೋದಂತ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ, ಆಕ್ಸಿಡೆಂಟ್ ಆಗ್ತಾ ಇದೆ, ಅಪಘಾತಗಳಾಗ್ತಾ ಇದೆ. ಇದರ ಬೆನ್ನಲ್ಲೇ ಇದನ್ನು ನಿಯಂತ್ರಣ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಸಾರಿಗೆ ಇಲಾಖೆಗೆ ಒಂದು ಮನವಿಯನ್ನ ಕೂಡ ಇಟ್ಟಿದ್ರು. ಫುಟ್ಪಾತ್ ಮೇಲೆ ಯಾರಾದ್ರೂ ವಾಹನವನ್ನ ಓಡಿಸಿದ್ರೆ ಅವರಿಗೆ 500 ರೂಪಾಯಿ ಇರುವಂತ ದಂಡವನ್ನ 5,000 ಪರಿಷ್ಕರಣೆ ಮಾಡಿ ಅಂತ ಸಾರಿಗೆ ಇಲಾಖೆಗೆ ಒಂದು ಮನವಿಯನ್ನ ಮಾಡಿದ್ರು. ಮನವಿ ಆಧಾರದ ಮೇಲೆ ಸಾರಿಗೆ ಇಲಾಖೆ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆಯನ್ನ ಕೂಡ ಕಳಿಸಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ನಮಗೆ ಮನವಿಯನ್ನ ಬಂದಿದೆ. ಈ ಮನವಿ ಆಧಾರದ ಮೇಲೆ ಪ್ರಸ್ತಾವನೆಗೆ ಅನುಮತಿಯನ್ನ ಕೊಡಿ ಅಂತ ಸಾರಿಗೆ ಇಲಾಖೆ ಸರ್ಕಾರಕ್ಕೆ ಕೂಡ ಕಳಿಸಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಅಂಗಳದಲ್ಲಿ ಈಗ ಪ್ರಸ್ತಾವನೆ ಇದೆ. ಸಿಎಂ ಬಹುಶಃ ಇದಕ್ಕೆ ಅಧಿಕೃತ ಮುದ್ರೆ ಒತ್ತುವಂತ ಸಾಧ್ಯತೆಗಳು ಕೂಡ ಇದೆ. ಒಂದ್ ಕಡೆ ಅಪಘಾತಗಳ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ, ಮತ್ತೊಂದ್ ಕಡೆ ಟ್ರಾಫಿಕ್ ದಟ್ಟಣೆ ಹೆಚ್ಚಳ ಆಗ್ತಾ ಇದೆ. ಹೀಗೆ ಮುಂದುವರೆದ್ರೆ ಬೆಂಗಳೂರಲ್ಲಿ ಅಪಘಾತಗಳ ಸಂಖ್ಯೆ ಹೆಚ್ಚಳ ಆಗುವಂತ ಸಾಧ್ಯತೆ ಇರೋ ಕಾರಣದಿಂದಾಗಿ ಸಿಎಂ ಡಿ.ಕೆ. ಶಿವಕುಮಾರ್ ಕೂಡ ಇದಕ್ಕೆ ಅನುಮತಿ ಕೊಡುವಂತ ಸಾಧ್ಯತೆಗಳು ಕೂಡ ಇದೆ. ಒಂದ್ ಕಡೆ ಫುಟ್ಪಾತ್ ಒತ್ತುವರಿ ಅತಿಕ್ರಮಣ ಬೆಂಗಳೂರಲ್ಲಿ ನಿರಂತರವಾಗಿ ನಡೀತಾ ಇದೆ. ಸದ್ಯದ ಮಟ್ಟಿಗೆ ಬೆಂಗಳೂರಿನ ವಿವಿಧ ಭಾಗದಲ್ಲಿ ಸರಿಸುಮಾರು 1,000 ಕಿಲೋಮೀಟರ್ ಅಷ್ಟು ಬೆಂಗಳೂರಿನಲ್ಲಿ ಫುಟ್ಪಾತ್ ಅತಿಕ್ರಮಣ ತೆರವು ಮಾಡುವಂತ ಪ್ರಯತ್ನವನ್ನ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದಂತಹ ಕೃಷ್ಣ ಬೈರೇಗೌಡರ ಸಮ್ಮುಖದಲ್ಲಿ ಆಗ್ತಾ ಇದೆ. ಇದರ ಬೆನ್ನಲ್ಲೇ ಫುಟ್ಪಾತ್ ಮೇಲೆ ಯಾರೆಲ್ಲ ವಾಹನ ಓಡಾಟ ಮಾಡ್ತಾರೆ ಅವರಿಗೆ 500 ರೂಪಾಯಿ ಇರುವಂತ ದಂಡವನ್ನ 5,000 ಮಾಡಕ್ಕೆ ರಾಜ್ಯ ಸರ್ಕಾರ ಕೂಡ ಈಗ ಚಿಂತನೆಯನ್ನ ಕೂಡ ಮಾಡಿದೆ. ಬಹುಶಃ ಅಧಿವೇಶನ ಆದ ನಂತರ ಈ ಒಂದು ಪ್ರಸ್ತಾವನೆ ಏನಿದೆ, ಸಾರಿಗೆ ಇಲಾಖೆ ಕಳಿಸಿರುವಂತಹ ಪ್ರಸ್ತಾವನೆಗೆ ಸಿಎಂ ಅಧಿಕೃತವಾಗಿ ಗ್ರೀನ್ ಸಿಗ್ನಲ್ ಕೊಡುವಂತ ಸಾಧ್ಯತೆಗಳು ಸಹ ಇರುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಕೃಷ್ಣ ತಮ್ಮ